ಒಟ್ಟಿನಲ್ಲಿ ಇವತ್ತು ವರುಣನ ಅಬ್ಬರ ಜೋರಾಗಿತ್ತು. ಇದೇ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಹಲವು ಕಡೆ ಸಾವು ನೋವು ಕೂಡ ಸಂಭವಿಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ವಿಜಯನಗರದ ಕೊಟ್ಟೂರಿನಲ್ಲೂ ಕೂಡ ಧಾರಾಕಾರ ಮಳೆ ಸುರಿದಿದೆ. ರಸ್ತೆ ಜಲಾವೃತ ಆಗಿ ವಾಹನ ಸವಾರರು ಕೂಡ ಪರದಾಡಿರುವಂತಹ ದೃಶ್ಯ ಇವತ್ತು ನಡೆಯಿತು. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಮಲನಾಯಕನಹಳ್ಳಿಯಲ್ಲಿ ಘಟನೆ ನಡೆದಿರುವಂತದ್ದು. ಕೊಟ್ಟೂರು ಹಾಗೂ ಕೂಡ್ಲುಗಿ ಸಂಪರ್ಕದ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ರಸ್ತೆಯಲ್ಲಿ ನೀರು ನಿಂತ್ಕೊಂಡಿದೆ, ಕೆರೆ ಅಂತ ಆಗ್ಬಿಟ್ಟಿದೆ. ರಸ್ತೆ ದಾಟೋದಿಕ್ಕಾಗದೆ ವಾಹನ ಸವಾರರು ಕೂಡ ಪರದಾಡಿರುವಂತಹ ದೃಶ್ಯ ಇವತ್ತು ಅಲ್ಲಿ ನಡೆದಿರುವಂಥದ್ದು. ಕೂಡ್ಲಗಿ ಹಾಗೂ ಕೊಟ್ಟೂರು ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಮಳೆ ಆಗಿರುವಂಥದ್ದು. ವಿಜಯನಗರದ ಕೊಟ್ಟೂರಿನಲ್ಲಿ ಈ ದೃಶ್ಯ ನಡೆದಿರುವಂಥದ್ದು. ಯಾವುದೇ ರೀತಿಯ ವಾಹನ ಸಂಚಾರ ಮಾಡೋದಿಕ್ಕಾಗದ ರೀತಿಯಲ್ಲಿ ಅಲ್ಲಿ ಮಳೆ ಸುರಿದಿರುವಂತಹ ಪ್ರಸಂಗ ಇವತ್ತು ನಡೆದಿದೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗಿದೆ. ಬಿರುಗಾಳಿ ಸಹಿತ ಮಳೆಗೆ ಬೈಕ್ಗಳು ಕೊಚ್ಚಿ ಹೋಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೋಡಿ, ಹೊಳೆಯಂತೆ ರಸ್ತೆ ಮೇಲೆ ಮಳೆಯಲ್ಲಿ ನಿಂತಿದ್ದಂತಹ ಬೈಕ್ಗಳು ಕೊಚ್ಚಿ ಹೋಗಿದೆ. ಇವತ್ತು ಯಾದಗಿರಿ ನಗರದ ಗಾಂಧಿ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ಇವತ್ತು ನಡೆದಿರುವಂಥದ್ದು. ಗಮನಿಸ್ತಾ ಇದ್ದೀರಾ ವಿಜುವಲ್ಸ್ನಲ್ಲಿ, ಅದೆಲ್ಲ ರಸ್ತೆಯಲ್ಲಿ ಒಂದು ರೀತಿಯಾಗಿ ಕೆರೆಯಂತಹ ದೃಶ್ಯ ಇವತ್ತು ನಡೆದಿರುವಂಥದ್ದು. ಅಲ್ಲಿರುವಂತಹ ಜನರು ಕೂಡ ಅಲ್ಲಿ ಓಡಾಡೋದಿಕ್ಕೆ ಕಷ್ಟ ಅನುಭವಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ಬೈಕ್ಗಳು ಕೂಡ ಯಾವುದೋ ಈ ಹುಲ್ಕಡ್ಡಿನೋ ಏನೋ ನೀರಲ್ಲಿ ಕೊಚ್ಚಿ ಹೋಗುತ್ತಲ್ಲ, ಆ ರೀತಿಯಾಗಿ ಬೈಕ್ಗಳು ಕೊಚ್ಚಿ ಹೋಗ್ತಾ ಇದೆ. ಅಂದ್ರೆ ಯಾವ ಪ್ರಮಾಣದಲ್ಲಿ ಇವತ್ತು ಮಳೆ ಸುರಿದಿದೆ ಅನ್ನೋದನ್ನ ನೀವು ಗಮನಿಸಬೇಕು. ಇನ್ನು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣ, ಚಿಕ್ಕೋಡಿ, ಅಥಣಿ ಸೇರಿದಂತೆ ವಿವಿಧೆಡೆ ಮಳೆ ಅಬ್ಬರ ಜೋರಾಗಿತ್ತು. ಹಳ್ಳ ತುಂಬಿ ರಸ್ತೆ ಸಂಚಾರ ಕೂಡ ಬಂದ್ ಆಗಿತ್ತು. ರಸ್ತೆ ಮೇಲೆ ಮಳೆ ನೀರು ನಿಂತು ಜನರು ಕೂಡ ಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ಇವತ್ತಲ್ಲಿ ನಿರ್ಮಾಣ ಆಗಿತ್ತು. ಸೇಡಿ ಹಳ್ಳ ತುಂಬಿ ಗ್ರಾಮೀಣ ರಸ್ತೆ ಜಲಾವೃತ ಆಗಿತ್ತು. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ತರಕಾರಿ ಮಾರುಕಟ್ಟೆಗೆ ಮಳೆ ನೀರು ನುಗ್ಗಿರುವಂತಹ ಪ್ರಸಂಗ ಕೂಡ ಇವತ್ತು ನಡೆದಿದೆ. ಮಳೆಯಿಂದ ಹಲವೆಡೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರೋದನ್ನ ಇವತ್ತು ಗಮನಿಸ್ತಾ ಇದ್ದೀರಾ. ರಾಜ್ಯದಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿದ್ದಾನೆ. ಗಮನಿಸ್ತಾ ಇದ್ದೀರಾ ತರಕಾರಿ ಮಾರ್ಕೆಟ್, ಅದು ತರಕಾರಿ ಅಂಗಡಿಗೂ ಕೂಡ ಮಳೆ ನೀರು ನುಗ್ಗಿದೆ. ಒಂದು ರೀತಿಯಾಗಿ ಸಾಕಷ್ಟು ನಷ್ಟ ಕೂಡ ಅಲ್ಲಿಯ ವ್ಯಾಪಾರಿಗಳು ಅನುಭವಿಸಿದ್ದಾರೆ ಅಂದ್ರೆ ತಪ್ಪಾಗುತ್ತಿಲ್ಲ. ಇತ್ತ ಚಿತ್ರದುರ್ಗದಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿತ್ತು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪಟ್ಟಣದಲ್ಲಿ ಮಳೆಯ ಆರ್ಭಟ ಯಾವ ರೀತಿಯಾಗಿದೆ ಅಂತ ನೀವೇ ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಾ. ಹಿರಿಯೂರಿನ 100 ಅಡಿ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ತರಕಾರಿ ಮಾರಾಟದ ವ್ಯಾಪಾರಿಗಳಿಗೆ ಈ ಮಳೆ ನೀರು ಸಂಕಷ್ಟವನ್ನ ತಂದೊಡ್ಡಿದೆ. 100 ಅಡಿ ರಸ್ತೆ ಬದಿ ತರಕಾರಿ ಮಾರ್ತಾ ಇದ್ದಂತಹ ವ್ಯಾಪಾರಿಗಳು ಒಂದು ರೀತಿಯಾಗಿ ಸಂಕಷ್ಟವನ್ನ ಅನುಭವಿಸಿದ್ರು. ತರಕಾರಿಗಳನ್ನ ಉಳಿಸ್ಕೊಳ್ಳೋದಕ್ಕೆ ವ್ಯಾಪಾರಿಗಳು ಹರಸಾಹಸ ಪಟ್ಟಿರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಟೊಮೆಟೊ ಹಣ್ಣು ಅದು ಎಲ್ಲ ತೇಲ್ಕೊಂಡು ಹೋಗ್ತಾ ಇದೆ. ಪಾಪ ಅದನ್ನೆಲ್ಲ ಹಿಡಿದಿಟ್ಕೊಳ್ಳೋದಕ್ಕೆ ಅಲ್ಲಿನ ವ್ಯಾಪಾರಿಗಳು ಒಂದ್ ರೀತಿಯಾಗಿ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಹಿರಿಯೂರು ತಾಲೂಕಿನ ಆಡಳಿತ ಮತ್ತು ನಗರಸಭೆ ವಿರುದ್ಧ ಕೂಡ ಅಲ್ಲಿಯ ಜನರು ಹಿಡಿ ಶಾಪ ಆಗ್ತಾ ಇದ್ದಾರೆ. ಇಷ್ಟ ದಿನ ಮಳೆ ಇರಲಿಲ್ಲ, 1 ತಿಂಗಳು ಮುಂಚೆ ಎಲ್ಲಾ ಕೆಲಸವನ್ನ ಮಾಡಬಹುದಾಗಿತ್ತು, ಕಾಮಗಾರಿ ಕೆಲಸ ಯಾವುದನ್ನು ಸರ್ಕಾರ ಮಾಡಿಲ್ಲ ನೋಡಿ. ಇದೇ ಹಿನ್ನೆಲೆಯಲ್ಲಿ ಈಗ ಜನರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಮುಂಗಾರು ಅಬ್ಬರ ಜೋರಾಗಿರೋದ್ರಿಂದ ಜನರು ಒಂದು ರೀತಿಯಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ತುಂಬಿ ಹರಿತಾ ಇರುವಂತಹ ಮಲಪ್ರಭಾ ನದಿ, ಅದು ಗಮನಿಸ್ತಾ ಇದ್ದೀರಾ, ನೀರು ತುಂಬಿ ಹರಿತಾ ಇದೆ. ಹರಿಯೋ ನೀರಿನಲ್ಲಿ ಪ್ರಯಾಣಿಕರು ಒಂದು ರೀತಿಯಾಗಿ ಹುಚ್ಚಾಟವನ್ನ ಕೂಡ ಮೆರಿತಾ ಇದ್ದಾರೆ. ನೋಡಿ, ಅಷ್ಟು ನೀರಿದೆ, ಆದ್ರೂ ಕೂಡ ಅಲ್ಲಿ ಬೈಕ್ ರೈಡ್ ಮಾಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ.
ಇನ್ನು ಗ್ರಾಮದ ಬಸ್ ನಿಲ್ದಾಣ ಬಳಿ ಇರುವಂತಹ ದಿನಸಿ ಅಂಗಡಿಗೆ ಸಿಡಿಲು ಬಡಿದಿರುವಂತಹ ಘಟನೆ ಇವತ್ತು ನಡೆದಿದೆ. ವೀರಭದ್ರಪ್ಪ ಅವ್ರಿಗೆ ಸೇರಿದಂತಹ ಅಂಗಡಿ ಅದು. ಆ ಅಂಗಡಿಗೆ ಸಿಡಿಲು ಬಡಿದ ಪರಿಣಾಮ ಅಂಗಡಿಗೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಇನ್ನು ಅಂಗಡಿಯಲ್ಲಿದ್ದಂತಹ ಎಲ್ಲಾ ವಸ್ತುಗಳು ಸುಟ್ಟು ಕರಕಲಾಗಿದೆ. ಒಂದ್ ರೀತಿಯಾಗಿ ಅಂದಾಜು 3 ರಿಂದ 4 ಲಕ್ಷ ನಷ್ಟ ಆಗಿದೆ ಅನ್ನೋ ಮಾಹಿತಿಯನ್ನ ಕೂಡ ಅಲ್ಲಿಯ ಓನರ್ ಕೊಡ್ತಾ ಇರುವಂತದ್ದು. ಶಿವಮೊಗ್ಗ ತಾಲೂಕಿನ ಹಲವೆಡೆ ಸಂಜೆ ಧಾರಾಕಾರವಾಗಿ ಮಳೆ ಸುರಿದಿತ್ತು. ಶಿವಮೊಗ್ಗ ತಾಲೂಕಿನ ಜಾವಳ್ಳಿ ಗ್ರಾಮದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿರುವಂತದ್ದು. ಗ್ರಾಮದ ಬಸ್ ನಿಲ್ದಾಣದ ಬಳಿ ಅವರು ದಿನಸಿ ಅಂಗಡಿಯನ್ನ ಇಟ್ಕೊಂಡು ಪಾಪ ಜೀವನವನ್ನ ನಡೆಸ್ತಾ ಇದ್ರು. ಈಗ ಆ ದಿನಸಿ ಅಂಗಡಿಗೆ ಸಿಡಿಲು ಬಡ್ದು ಒಂದ್ ರೀತಿಯಾಗಿ ಎಲ್ಲ ಸುಟ್ಟು ಕರ್ಕಲಾಗ್ಬಿಟ್ಟಿದೆ, ಬೆಂಕಿ ಹೊತ್ಕೊಂಡು ಹುರಿತಾ ಇದೆ. ನೆಕ್ಸ್ಟ್ ಈಗ ಹೆಂಗಪ್ಪ ನಾನು ಜೀವನ ಮಾಡೋದು ಅಂತ ಅಲ್ಲಿಯ ವ್ಯಾಪಾರಿ ಈಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿರುವಂತದ್ದು. ನನ್ನ ದುಡಿಮೆ ಯಾವ ರೀತಿಯಾಗಿರುತ್ತೆ, ನನ್ನ ಕುಟುಂಬ ನಾನು ಹಿಂಗ್ ಸಾಕ್ಲಿ ಅನ್ನೋ ರೀತಿಯಲ್ಲಿ ಪಾಪ ತಮ್ಮ ಅಳಲನ್ನ ಅಲ್ಲಿ ತೋಡ್ಕೊಂತಾ ಇದ್ದಾರೆ. ಶಿವಮೊಗ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಹುಲ್ಲತ್ತಿತ್ತಲ್ಲಿ ಹೌದಾ?